ಹಾಯ್ ಎವ್ರಿವನ್. ಇವತ್ತು ನಾನು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಒಳಗೆ ದ ಬೇಸಿಕ್ ಪಾಯಿಂಟ್ಸ್ನ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ ನೋಟ್ಸ್ನ ನಾನು ಎಲ್ಲಿಂದ ರೆಫರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನು ಹಿಂದೆ ಬರೋ ವೀಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವ್ಯಾವ ಬುಕ್ನ ನಾನು ರೆಫರ್ ಮಾಡ್ತಾ ಇದ್ದೀನಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಒಳಗೆ ಅಂತ. ಸೊ ನಾನು ಈ ಬುಕ್ನ ಆ ಬುಕ್ಗಳಿಗೆ ಮತ್ತು ಹಿಂದೆ ಬಂದಿರೋ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗೆ ಎಲ್ಲ ಕಂಪೇರ್ ಮಾಡಿ ಈ ನೋಟ್ಸ್ನ ನಾನು ಬರೆದು ನಿಮ್ಮ ಜೊತೆ ಕೂಡ ಹಂಚ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಬರೋ ಪ್ರತಿಯೊಂದು ನೋಟ್ಸು ಕೂಡ ಅದೇ ಥರ ಯಾವ್ಯಾವ ಎಲ್ಲೆಲ್ಲಿ ರೆಫರ್ ಮಾಡಿದ್ದೀನಿ ಮಧ್ಯೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಇವತ್ತು ನಾನು ತೆಗ್ದಿದ್ದೀನಿ. ಸೊ ಅದರಲ್ಲಿ ನಾನು ಮೊದಲನೇ ಪಾಯಿಂಟ್ ಬಂದುಬಿಟ್ಟು ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್. ಇಲ್ಲಿ ಫಸ್ಟ್ ನಾವು ಯುರೋಪಿಯನ್ಸ್ ಅಂತ ಅಂದರೆ ಏನು ಅಂತ ನೋಡೋಣ. ಯುರೋಪಿಯನ್ಸ್ ಅಂತ ಅಂದರೆ ಇಂಡಿಯಾ, ಅಮೇರಿಕಾ, ಏಷ್ಯಾ, ನೇಪಾಳ, ಭೂತಾನ್, ಈ ಥರ ಪ್ರತಿಯೊಂದು ದೇಶ, ಬೇರೆ ದೇಶದಿಂದ ಅಂದರೆ ಇಂಡಿಯಾಗೆ ಬೇರೆ ದೇಶದಿಂದ ಬಂದಿರೋರನ್ನ ಯುರೋಪಿಯನ್ಸ್ ಅಂತ ಅಂತಾರೆ. ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಂತ ಅಂದರೆ ಬೇರೆ ದೇಶದಿಂದ ನಮ್ಮ ಇಂಡಿಯಾಗೆ ಬಂದುಬಿಟ್ಟು ಏನೇನು ರೂಲ್ಸ್ ಮಾಡ್ತಾರೆ, ಯಾವ್ಯಾವ ಥರ ಆಡಳಿತ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಅನ್ನೋದೇ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್. ಸೊ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬರೋದು ಇಂಟ್ರೊಡಕ್ಷನ್ ಒಳಗೆ ಫಸ್ಟ್ ಪಾಯಿಂಟು ಇಂಡಿಯಾ ಟು ಯುರೋಪಿಯನ್ ಅಂತ ಅಂದರೆ ಇಂಡಿಯಾ ಮತ್ತು ಯುರೋಪ್ ಮಧ್ಯೆ ಇರೋ ರಿಲೇಷನ್ಶಿಪ್ ಏನು, ಹೇಗೆ ಅಂತ ನಾವು ತಿಳ್ಕೊಳ್ಳೋದು. ಟ್ರೇಡ್ ರಿಲೇಷನ್ ಗೋ ಬ್ಯಾಕ್ ಆಫ್ ದ ಆ್ಯನ್ಷಂಟ್ ಡೇಸ್ ಆಫ್ ಗ್ರೀಕ್ಸ್ ಅಂತ ಅಂದರೆ ಟ್ರೇಡ್ ರಿಲೇಷನ್ನು ಬರೀ ಈಗಷ್ಟೇ ಅಲ್ಲ, ಅಂದರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಒಳಗೆ ಮಾತ್ರ ಅಲ್ಲ, ಆ್ಯನ್ಷಂಟ್ ಹಿಸ್ಟ್ರಿ ಒಳಗೆ ಕೂಡ ಇದೆ. ಸೊ ಹೇಗಂತೆ ಅಂದರೆ ಆ್ಯನ್ಷಂಟ್ ಹಿಸ್ಟ್ರಿ, ಪ್ರೀ ಹಿಸ್ಟ್ರಿ ಇಲ್ಲೆಲ್ಲ ಬಂದಿದೆ. ಹೇಗೆ ಅಂತ ಅಂದರೆ ಆ್ಯನ್ಷಂಟ್ ಹಿಸ್ಟ್ರಿ ಒಳಗೆ ಬರೋ ಇಂಡಿಯನ್ ಸಿವಿಲೈಜೇಷನ್ ಒಳಗೆ ಅಲ್ಲಿ ಜನರು ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಜೇಷನಲ್ಲಿರೋ ಜನರು ಗ್ರೀಕ್ಸ್ ಜೊತೆ ಟ್ರೇಡ್ ರಿಲೇಷನ್ಶಿಪ್ ಮಾಡ್ತಿರ್ತಾರೆ. ಸೊ ಅದು ಆ ಥರದ್ದು ಕೂಡ ನಾವು ತುಂಬ ಓದ್ತೀವಿ. ಸೊ ಆ್ಯನ್ಷಂಟ್ ಹಿಸ್ಟ್ರಿ ಕೂಡ ಅವಾಗ ಕೂಡ ಟ್ರೇಡ್ ರಿಲೇಷನ್ಶಿಪ್ ನಡೀತಾ ಇತ್ತು ಅಂತ ನಾವು ಇಲ್ಲಿ ಕಾಣ್ಬೋದು. ಆಮೇಲೆ ಈಗ ಆಗಿಂತ್ರನೇ ಅಂತಂದರೆ ಇಲ್ಲಿ ಆ್ಯನ್ಷಂಟ್ ಹಿಸ್ಟ್ರಿ ಒಳಗೆ ಕೂಡ ಬೇರೆ ರೂಟ್ ಇದೆ. ಹಾಗೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿದೊಳಗೆ ವಾಸ್ಕೋ ಡಿ ಗಾಮ ಹೊಸ ರೂಟ್ ಕಂಡು ಹಿಡಿದಿದ್ದಾನೆ. ಸೊ ಅವೆರಡೂ ಒಳಗಿರೋ ಡಿಫ್ರೆನ್ಸ್ ನಾವಿಲ್ಲಿ ನೋಡೋಣ ಬನ್ನಿ. ಆಫ್ರಿಕಾ. ಸೊ ಇಲ್ಲಿ ನಾವು ನೋಡಿದ್ವಲ್ಲ ಆ್ಯನ್ಷಂಟ್ ಹಿಸ್ಟ್ರಿ ಒಳಗೆ ಇರೋ ರೂಟ್ಗಳು ಇವು, ಅಂದರೆ ಮೆನಿ ನೇಷನ್ಸ್ನ ದಾಟಿ ನಾವು ಹೋಗಬೇಕಿತ್ತು. ಸೊ ಆಮೇಲೆ ಈಗ ಹೊಸ್ದಾಗಿ ಇದು ಆ್ಯನ್ಷಂಟ್ ಹಿಸ್ಟ್ರಿ ರೂಟು. ಸೊ ನೆಕ್ಸ್ಟ್ ಬರೋದು ವಾಸ್ಕೋ ಡಿ ಗಾಮ ಹೊಸ ರೂಟ್ ಕಂಡು ಹಿಡಿದಿರ್ತಾನೆ ಮಾಡರ್ನ್ ಹಿಸ್ಟ್ರಿ ಒಳಗೆ. ಸೊ ಅವೆರಡೂ ಒಳಗಿರೋ ಡಿಫ್ರೆನ್ಸು ನಾವಿಲ್ಲಿ ನೋಡೋಣ. ನೋಡಿ ಇಲ್ಲಿ ಲೈಸ್ಬೋನ್ ಇಂತ್ರ ಯುರೋಪ್, ಏಷ್ಯಾ, ಸೆಂಟ್ರಲ್ ಏಷ್ಯಾ ಅಂತ ಅಂದರೆ ಆಗಲೇ ನೋಡಿದ ಹಾಗೆ ಮೆಡಿಟೇರಿಯನ್ ಸಿ, ರೆಡ್ ಸಿ, ಆಮೇಲೆ ಇಲ್ಲಿ ಸೆಂಟ್ರಲ್ ಏಷ್ಯಾ ದಾಟಿ ನಾವು ಇಲ್ಲಿದೆ ನೋಡಿ ಇಂಡಿಯಾ, ಇಲ್ಲಿಗೆ ಬರಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಬರಬೇಕು ಅಂತ ಅಂದರೆ ಸ್ವಲ್ಪನೇ ದೂರ ಇದೆ. ಇದು ಇಲ್ಲಿ ನೋಡಿ ಇಲ್ಲಿ ಇದೇ ಸೇಮ್ ದಾರಿ, ಲೈಸ್ಬೋನ್ನಿಂತ್ರನೇ ನಾವು ವಾಸ್ಕೋ ಡಿ ಗಾಮ ಕಂಡು ಹಿಡಿದಿದ್ದಾರೆ ಅಂತಂದರೆ ಇದು ಸಮುದ್ರದೊಳಗೆ ಆಶೆ ಪೂರ್ತಿ ಇಲ್ಲಿ ಕ್ಯಾಪ್ ಆಫ್ ಗುಡ್ ಹೋಪಿಂದ ಬರೋದು ಇಂಡಿಯಾಕ್ಕೆ. ಇಲ್ಲಿ ಎಲ್ರಿಗೂ ಒಂದು ಡೌಟ್ ಬರ್ಬೋದು. ಸೊ ಫಸ್ಟ್ ಈ ಆ್ಯನ್ಷಂಟ್ ಹಿಸ್ಟ್ರಿ ಒಳಗಿರೋ ಟ್ರೇಡ್ ರೂಟೇ ತುಂಬ ಹತ್ತಿರವಾಗಿದೆ. ಇಲ್ಲಿ ನೋಡಿ ವಾಸ್ಕೋ ಡಿ ಗಾಮ ಕಂಡು ಹಿಡಿದಿದ್ದು ರೂಟು ತುಂಬ ದೊಡ್ಡದಿದೆ. ಇದು ಯಾಕೆ ಬೇಕಿತ್ತು, ಇದೇ ಬೆಟರ್ ಇತ್ತಲ್ಲ ಅಂತ. ಬಟ್ ಇಲ್ಲಿ ಆಗೋ ಪ್ರಾಬ್ಲಮ್ ಏನಂತ ಅಂದರೆ ಮೆನಿ ನೇಷನ್ಸ್ನ ದಾಟಿ ಹೋಗಬೇಕು. ಸೊ ಅಲ್ಲಿ ಕೂಡ ದುಡ್ಡನ್ನ ನಾವು ಕಟ್ಟಬೇಕಾಗುತ್ತೆ. ಆಮೇಲೆ ಇಲ್ಲಿ ಪೂರ್ತಿ ರೋಡ್ ಮೇಲೆ ಆಶೆ ಹೋಗಬೇಕು ಅಥವಾ ಪೂರ್ತಿ ಸಮುದ್ರದ ಮೇಲೆ ಆಶೆ ಹೋಗಬೇಕು ಅಂತ ಇಲ್ಲ. ಇಲ್ಲಿ ಬರೋದು ಅರ್ಧ ಸಮುದ್ರದ ಮೇಲೆ ಆಶೆ ಹೋಗಬೇಕು ಮತ್ತು ಅರ್ಧ ಭೂಮಿ ಮೇಲೆ ಆಶೆ ಹೋಗಬೇಕು. ಸೊ ಆ ರೀಸನ್ಗೆ ಅದನ್ನ ಶಿಫ್ಟ್ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಆಮೇಲೆ ನೇಷನ್ಸ್ನಲ್ಲಿರೋ ರಾಜುಗಳು ತುಂಬ ಅಮೌಂಟ್ನ ವಸೂಲಿ ಮಾಡ್ತಿದ್ರು. ಸೊ ಅದೇ ರೀಸನ್ಗೆ ಇಲ್ಲಿ ಯಾತ ಅಂದರೆ ಸಮುದ್ರದ ಮೇಲೆ ಆಶೆ ಬರೋದು, ಅಲ್ಲಿ ಯಾವುದೇ ಥರದ ಶಿಫ್ಟಿಂಗ್ದು ಪ್ರಾಬ್ಲಮ್ ಇರೋಂಗಿಲ್ಲ. ಹಾಗೆ ಯಾವ ರಾಜ್ಯರು ಕೂಡ ಅಲ್ಲಿ ದುಡ್ಡನ್ನ ಕೊಟ್ಟೋ ಹೋಗಿಲ್ಲ. ಸೊ ಅದೇ ರೀಸನ್ಗೆ ಇದು ತುಂಬ ಬೆಸ್ಟ್ ಅಂತ ಅಂದು ವಾಸ್ಕೋ ಡಿ ಗಾಮನ್ ರೂಟು ತುಂಬ ಅದೇ ರೀಸನ್ಗೆ ವಾಸ್ಕೋ ಡಿ ಗಾಮನ್ ರೂಟು ತುಂಬ ಫೇಮಸ್ ಆಗಿದೆ.
ಸೊ ಇದು ಬಂದುಬಿಟ್ಟು ಇವತ್ತಿನ ಒಂದು ಫುಲ್ ಪೇಜ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್. ನೆಕ್ಸ್ಟ್ ಪೇಜಲ್ಲಿ ನಾವು ಇದು ತುಂಬ ಬೇಸಿಕ್. ಇದು ನೆಕ್ಸ್ಟ್ ಪೇಜಲ್ಲಿ ನಾವು ಏನೇನು ನೋಡ್ತೀವಿ ಅಂತ ಅಂದರೆ ಯುರೋಪಿಯನ್ಸ್ ಅಂದರೆ ಪೋರ್ಚುಗೀಸು, ದ ಅಡ್ವೆಂಟ್ ಆಫ್ ಯುರೋಪಿಯನ್ ಇದು ಬಂದುಬಿಟ್ಟು ತುಂಬ ಬೇಸಿಕ್ಕಾಗಿ ನಾನು ಹೇಳಿದ್ದೀನಿ ಇವತ್ತು. ಸೊ ನೆಕ್ಸ್ಟ್ ಪೇಜಲ್ಲಿ ನಾನು ಏನು ಹೇಳ್ತೀನಿ ಅಂತ ಅಂದರೆ ಪೋರ್ಚುಗೀಸು, ಇಂಗ್ಲೀಷು, ಡಚ್ಚು, ಹೀಗೆ ಯುರೋಪಿಯನ್ಸ್ ಎಲ್ರದ್ದು ಹೇಗಿತ್ತು, ಹೇಗೆ ವ್ಯಾಪಾರ ಮಾಡ್ತಿದ್ರು, ಅವರು ಏನೇನು ಟ್ರೇಡ್ ಮಾಡ್ತಿದ್ರು ಅಂತ ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್.